ಸೊ ಅದನ್ನ ನೀವು ಅವಾಯ್ಡ್ ಮಾಡುವಾಗ ಯಾವ್ದಾದ್ರು ನ್ಯಾಚುರಲ್ ಆಗಿ ಫ್ರೀ ಗೇಜಿಂಗ್ ಆಗಿ ಬೆಳೆದಿರ್ತಕ್ಕಂಥ ಒಂದು ಶೀಪು ಅಥವಾ ಗೋಟ್ ಮೀಟ್ ತಿನ್ನುವಾಗ ನಿಮ್ಮ ಬಾಡಿಗೆ ಅದು ಹಾರ್ಮೋನ್ ಎಫೆಕ್ಟ್ ಆಗಲ್ಲ. ಸೊ ಕೆಲವ್ರು ಕೇಳ್ತಾರೆ, ಸರ್ ಚಿಕನ್ ತಿನ್ಬೋದಾ ಅಥವಾ ಮಟನ್ ತಿನ್ಬೋದಾ ಅಂತ. ಚಿಕನ್ನ ರಿಯಲ್ ಚಿಕನ್ನ ತಿನ್ನಿ. ನೀವು ತಿಂತಕ್ಕಂಥ ಚಿಕನ್ನು ಅದು ರಿಯಲ್ ಚಿಕನ್ ಅಲ್ಲ. ನಿಮ್ಮ ದೇಹಕ್ಕೆ ಅದು ತುಂಬ ಹಾರ್ಮೋನ್ಸು, ಸ್ಟಿರಾಯ್ಡ್ಸು ಮತ್ತು ತುಂಬ ಕೆಮಿಕಲ್ಸ್ ಹಾಕಿ ಬಂದಿರತಕ್ಕಂಥ ಒಂದು ಹಾರ್ಮೋನ್ ಬಂದಿರುತ್ತೆ. ಮತ್ತು ಎಸ್ಪೆಷಲಿ ಮಾಲ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ನಾವು ತಿನ್ನುವಾಗ ವಾರಗಟ್ಟಲೆ ತಿಂಗಳಿಗಟ್ಟಲೆ ಫ್ರೀಸ್ ಮಾಡಿರ್ತಾರೆ. ಸೊ ಆ ಥರದನ್ನೆಲ್ಲ ಬಿಟ್ಬಿಟ್ಟು ನ್ಯಾಚುರಲ್ ಆಗಿ ನಿಮ್ಮ ಅಜ್ಜಿ ತಾತ ಯಾವ ರೀತಿ ಪ್ರೆಷರ್ ಕುಕ್ಕರ್ ಇಲ್ದಂಗೆ ನ್ಯಾಚುರಲ್ ಆಗಿ ಕುಕ್ ಮಾಡಿಕೊಂಡು ಮಾಡ್ತಾಯಿದ್ರು, ಆ ಒಂದು ಮೆಥಡಲ್ಲಿ ಮಾಡಿಕೊಂಡು ನಾಟಿ ಕೋಳಿ ಅಥವಾ ಫ್ರೀ ಗೇಜಿಂಗ್ ಆಗಿರ್ತಕ್ಕಂಥ ಶೀಪ್ ಮತ್ತು ಗೋಟ್ನ ತಿನ್ನೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಆಗಲ್ಲ. ಎಸ್ಪೆಷಲಿ ನಿಮಗೆ ಆಲ್ರೆಡಿ ಗರ್ಭಕೋಶದಲ್ಲಿ ಗಡ್ಡೆ ಇತ್ತು ಅಂದರೆ ಅವನ್ನ 100% ಸ್ಟಾಪ್ ಮಾಡಿ ನ್ಯಾಚುರಲ್ ಇರ್ತಕ್ಕಂಥ ಮೀಟ್ನ ತಿನ್ನಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತು ಗರ್ಭಕೋಶದಲ್ಲಿ ಗಡ್ಡೆ ಐತೆ ಅಂದರೆ ಆಲ್ರೆಡಿ ಆಗಿರ್ತಕ್ಕಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಕರೆಕ್ಷನ್ ಮಾಡ್ಕೊಳೋದಕ್ಕೆ ಅಯೋಡಿನ್ ಡ್ರಾಪ್ಸ್ ಅಂತ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಒಂದು 5 to 8 ಡ್ರಾಪ್ಸ್ ತೊಗೊಳ್ತಾ ಹೋಗಿ. ಬಿಕಾಸ್ ಅಯೋಡಿನ್ ಈಸ್ ವೆರಿ ಕ್ರೂಷಿಯಲ್ ಮಿನರಲ್ ವಿಚ್ ಅವರ್ ಬಾಡಿ ನೀಡ್ಸ್. ಸೊ ಅದನ್ನು ಹೋಗೋದ್ರಿಂದ ಬೇರೆ ಹಾರ್ಮೋನ್ ಇಂಬ್ಯಾಲೆನ್ಸ್ನೆಲ್ಲ ಕರೆಕ್ಷನ್ ಮಾಡುತ್ತೆ ಅದು. ಸೊ ಅದನ್ನು ಒಂದು 3 to 6 months ಯೂಸ್ ಮಾಡಿ ಈ ಫುಡ್ಸ್ನ ಅವಾಯ್ಡ್ ಮಾಡಿ ನಿಮಗೆ ನ್ಯಾಚುರಲಿ ಡೌನ್ ಆಗ್ತಾ ಹೋಗುತ್ತೆ. ಸಡನ್ನಾಗೆ ಗರ್ಭಕೋಶ ಗಡ್ಡೆ ಆಗಿದೆ ಅಂತ ತಕ್ಷಣ ಸಡನ್ನಾಗಿ ಸರ್ಜರಿಗೆ ಹೋಗೋದು, ಗರ್ಭಕೋಶ ತೆಗೆಸ್ಬಿಡೋದು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಗರ್ಭಕೋಶ ತೆಗೆಸಿದ್ರೆ ಮತ್ತೆ ಅದರಿಂದ ಬರ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ತುಂಬ ಜಾಸ್ತಿ ಇರ್ತವೆ. ಬೋನ್ ಮತ್ತೆ ಟೊಳ್ಳಾಗಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸೊಂಟನೂ ಬರೋ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಏನು ಗೊತ್ತಾಗಲ್ಲ. ಗರ್ಭಕೋಶ ತೆಗೆದು ಒಂದು 6 months 1 year ಆದ್ಮೇಲೆ ಅದ್ರ ಸೈಡ್ ಎಫೆಕ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.